ಕುಣಿಗಲ್ ಹಾಗೆ ಸೋಲೂರಿನಲ್ಲಿ ಚೆನ್ನಮ್ಮಗೆ ಈಗ ಅಂತಿಮ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಸಾವಿರ ಸಂಖ್ಯೆಯಲ್ಲಿ ಜನರಿಂದ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಾಗ್ತಾ ಇರುವಂತದ್ದು. ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. ಕುಣಿಗಲ್ ಹಾಗೆ ಸೋಲೂರಿನಲ್ಲಿ ಚೆನ್ನಮ್ಮಗೆ ಅಂತಿಮ ನಮನ, ಸಾವಿರಾರು ಸಂಖ್ಯೆಯಲ್ಲಿ ಜನರಿಂದ ಅಂತಿಮ ನಮನ ಆಗ್ತಾ ಇರುವಂತದ್ದು. ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಜನರ ನೂಕು ನುಗ್ಗಲು ಏರ್ಪಟ್ಟಿರುವಂಥದ್ದು. ಚೆನ್ನಮ್ಮ ಅಂತಿಮ ಯಾನದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಜನಸಾಗರ. ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ನಿಂತು ಚೆನ್ನಮ್ಮಗೆ ಗೌರವ ಅರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ ಜನರು. ಚೆನ್ನಮ್ಮಗೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಅಭಿಮಾನಿಗಳು. ತಾಯಿ ಇರುವ ವಾಹನದಲ್ಲಿಯೇ ಪುತ್ರ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇರುವಂಥದ್ದು. ತಾಯಿಯ ಪಕ್ಕದಲ್ಲಿಯೇ ಕುಳಿತಿದ್ದಾರೆ. ನಿಧಾನಗತಿಯಲ್ಲಿ ಸಾಗ್ತಾ ಇರುವಂತಹ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಇದೀಗ ಕುಣಿಗಲ್ ದಾಟಿದೆ. ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಸಾಗ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಯಡಿಯೂರು ಬಳಿ ಕಾದು ನಿಂತಿರುವಂತಹ ಸಾವಿರಾರು ಜನ ಸಂಜೆ 7 ಗಂಟೆಯಿಂದ 8 ಗಂಟೆಯವರೆಗೂ ಕೂಡ ಹರದನಹಳ್ಳಿ ತಲುಪುವಂತಹ ಸಾಧ್ಯತೆ ಇದೆ. ಕುಣಿಗಲ್ ಹಾಗೆ ಸೋಲೂರಿನಲ್ಲಿ ಕೂಡ ಚೆನ್ನಮ್ಮಗೆ ಅಂತಿಮ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಸಾರ್ವಜನಿಕರಿಂದ ಸಾವಿರಾರು ಸಂಖ್ಯೆಯ ಜನರಿಂದ ಇದೀಗ ಅಂತಿಮ ನಮನ ಸಲ್ಲಿಕೆಯಾಗ್ತಾ ಇರುವಂಥದ್ದು. ನೂಕು ನುಗ್ಗಲು ಕೂಡ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಜನರ ನೂಕು ನುಗ್ಗಲು ಹರಿದು ಬರ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನಸಾಗರ. ಚೆನ್ನಮ್ಮ ಅವರ ಅಂತಿಮ ಯಾನದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಜನರು ಇರುವಂಥದ್ದು. ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ನಿಂತು ಚೆನ್ನಮ್ಮ ಅವರಿಗೆ ಗೌರವ ಸಮರ್ಪಣೆಯನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ. ಚೆನ್ನಮ್ಮಗೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಅಭಿಮಾನಿಗಳು, ಕಾರ್ಯಕರ್ತರು, ಪುಟ್ ಮಕ್ಕಳು ಕೂಡ ಇದ್ದಾರೆ. ತಾಯಿ ಇರುವಂತಹ ವಾಹನದಲ್ಲಿಯೇ ಪುತ್ರ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ತಾಯಿಯ ಪ್ರೀತಿಯ ಮಗ ಆಗಿದ್ರು ಕೂಡ ಅವರು. ನಿಧಾನಗತಿಯಲ್ಲಿ ಸಾಗ್ತಾ ಇರುವಂತಹ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ, ಬೆಂಗಳೂರಿನಿಂದ ಹೊರಟಂತಹ ಅಂತಿಮ ಯಾತ್ರೆ ಇದೀಗ ಕುಣಿಗಲ್ನ ದಾಟಿರುವಂಥದ್ದು. ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಯಡಿಯೂರು ಬಳಿ ಕಾದು ನಿಂತಿರುವಂತಹ ಸಾವಿರಾರು ಸಂಖ್ಯೆಯಲ್ಲಿ ಯಡಿಯೂರು ಬಳಿ ನಿಂತಿದ್ದಾರೆ ಜನರು. ಸಂಜೆ 7 ರಿಂದ 8 ಗಂಟೆವರೆಗೆ ಹರದನಹಳ್ಳಿಯನ್ನ ತಲುಪುವ ಸಾಧ್ಯತೆ ಇದೆ. ಅವರು ಹುಟ್ಟು ಬೆಳೆದಂತಹ ಊರು ಅದು. ಕುಣಿಗಲ್ ಸೋಲೂರಿನಲ್ಲಿರುವಂತಹ ಚೆನ್ನಮ್ಮ ಅವರ ಅಂತಿಮ ನಮನ ಇದೀಗ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಜನರ ನೂಕು ನುಗ್ಗಲು ಜನರು ಕೂಡ ಬರ್ತಾ ಇರುವಂಥದ್ದು. ಅಂತಿಮ ದರ್ಶನವನ್ನ ತೆಗೆದುಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ನೂಕು ನುಗ್ಗಲು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಚೆನ್ನಮ್ಮ ಅವರ ಅಂತಿಮ ದರ್ಶನದ ಅಂತಿಮ ಯಾತ್ರೆ, ಈ ಒಂದು ಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರು, ಸಾಕಷ್ಟು ಸಾರ್ವಜನಿಕರು ಕೂಡ ಭಾಗಿಯಾಗಿದ್ದಾರೆ. ಅಂತಿಮ ನಮನವನ್ನ ಕೂಡ ಸಲ್ಲಿಕೆ ಮಾಡ್ತಾ ಇರುವಂಥದ್ದು. ತಾಯಿ ಇರುವಂತಹ ವಾಹನದಲ್ಲಿಯೇ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇರುವಂಥದ್ದು. ನಿಧಾನಗತಿಯಲ್ಲಿ ಸಾಗ್ತಾ ಇರುವಂಥದ್ದು ಈ ಒಂದು ಅಂತಿಮ ಯಾತ್ರೆ ಇದೀಗ ಕುಣಿಗಲ್ಲನ್ನ ದಾಟಿರುವಂಥದ್ದು. ಬೆಂಗಳೂರಿನ ಪದ್ಮನಾಭನಗರದಿಂದ ಈ ಒಂದು ಅಂತಿಮ ಯಾತ್ರೆ ಹೊರಟಿರುವಂಥದ್ದು ಇದೀಗ ಕುಣಿಗಲ್ಲನ್ನ ತಲುಪಿರುವಂಥದ್ದು. ಬಳಿಕ ಯಡಿಯೂರಿನಲ್ಲೂ ಕೂಡ ಸಾವಿರಾರು ಅಭಿಮಾನಿಗಳು ಕೂಡ ಕಾದು ನಿಂತಿದ್ದಾರೆ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ. ತಾಯಿ ಇರುವಂತಹ ವಾಹನದಲ್ಲಿಯೇ ಪುತ್ರ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಪ್ರೀತಿಯ ಮಗನಾಗಿದ್ರು ಕೂಡ ನಿಧಾನಗತಿಯಲ್ಲಿ ಸಾಗ್ತಾ ಇರುವಂತಹ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ, ಅಭಿಮಾನಿಗಳು ಕೂಡ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಕುಣಿಗಲ್ ದಾಟಿರುವಂತಹ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಯಡಿಯೂರು ಬಳಿ ಕಾದು ನಿಂತಿದ್ದಾರೆ. ಸಾವಿರಾರು ಅಭಿಮಾನಿಗಳು, ಕಾರ್ಯಕರ್ತರು, JDS ಪಕ್ಷದ ಕಾರ್ಯಕರ್ತರು ಕೂಡ ಕಾದು ನಿಂತಿದ್ದಾರೆ. ಸಂಜೆ 7 ಗಂಟೆ ಅಥವಾ 8 ಗಂಟೆಗೆ ಹರದನಹಳ್ಳಿಯನ್ನ ತಲುಪುವ ಸಾಧ್ಯತೆ ಇದೆ. ಕುಣಿಗಲ್ ಹಾಗೆ ಸೋಲೂರಿನಲ್ಲಿ
ಚೆನ್ನಮ್ಮಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಅಭಿಮಾನಿಗಳು ಹಾಗೆ ಸಾರ್ವಜನಿಕರು. ಸಾವಿರಾರು ಸಂಖ್ಯೆಯ ಜನರಿಂದ ಈಗ ಅಂತಿಮ ನಮನ ಚೆನ್ನಮ್ಮ ಅವರಿಗೆ. ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಜನರ ನೂಕು ನುಗ್ಗಲು. ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ನಿಂತು ಜನರು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಚೆನ್ನಮ್ಮ ಅವರ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳಿವು. ತಾಯಿಯನ್ ಇರುವಂತಹ ವಾಹನದಲ್ಲಿಯೇ HD ಕುಮಾರಸ್ವಾಮಿಯವರು ಕೂಡ ಇದ್ದಾರೆ. ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಬೆಂಗಳೂರಿನಿಂದ ಪದ್ಮನಾಭನಗರದಿಂದ ಶುರುವಾದಂತಹ ಅಂತಿಮ ಯಾತ್ರೆ ಇದೀಗ ಕುಣಿಗಲ್ಲನ್ನು ದಾಟಿರುವಂಥದ್ದು. ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಯ್ತಾ ಇದ್ದಾರೆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ. ಯಡಿಯೂರು ಬಳಿ ಕಾದು ನಿಂತಿದ್ದಾರಂತೆ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಅಭಿಮಾನಿಗಳು ಕೂಡ. ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಂಥವರು ದೇವೇಗೌಡರ ಪತ್ನಿ ಚೆನ್ನಮ್ಮ. ಇವತ್ತು ನಮ್ಮನ್ನು ಅಗಲಿರಬಹುದು, ಆದರೆ ಅವರ ಶಕ್ತಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿರುವಂಥದ್ದು. 6 ಜನ ಮಕ್ಕಳನ್ನು ಶಿಸ್ತಿನಿಂದ ಬೆಳೆಸಿ ಉತ್ತಮ ಶಿಕ್ಷಣವನ್ನು ಕೊಡಿಸಿದ್ರು. ಎಲ್ಲರಿಗೂ ಕೂಡ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿರುವಂತಹ ತಾಯಿ, ಮಹಾತಾಯಿ. ಎಂದಿಗೂ ಕೂಡ ಪ್ರಚಾರಕ್ಕೆ ಹೋಗಿರಲಿಲ್ಲ. ಪತಿ ದೆಹಲಿ ಪ್ರಧಾನಿ ನಿವಾಸದಲ್ಲಿ ಕೂಡ ಇದ್ದಾಗ ಹಳ್ಳಿಯನ್ನು ಕೂಡ ಮರ್ತಿರಲಿಲ್ಲ. ಸರಳತೆ ಮತ್ತು ಕೃಷಿ ಮೇಲೆ ಹೆಚ್ಚಾಗಿ ಒಲವನ್ನು ತೋರಿಸ್ತಾ ಇದ್ರು ಚೆನ್ನಮ್ಮ ಅವರು. ದೇವೇಗೌಡರು ರಾಷ್ಟ್ರಮಟ್ಟದ ನಾಯಕರಾಗಿ ಬೆಳೆಯಲು ಕೂಡ ಚೆನ್ನಮ್ಮ ಅವರು ಹಲವಾರು ತ್ಯಾಗಗಳನ್ನು ಮಾಡಿದ್ದಾರೆ. ಸಾಕಷ್ಟು ಶ್ರಮವನ್ನು ಕೂಡ ಹಾಕಿದ್ದಾರೆ. ದೇವೇಗೌಡರು ಹಾಗೆ ಚೆನ್ನಮ್ಮರದ್ದು ಅನುರೂಪದ ದಾಂಪತ್ಯ ಅಂತ ಕೂಡ ಹೇಳಬಹುದು. ರಾಜಕೀಯದಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಪತ್ನಿಗಾಗಿ ಸಮಯವನ್ನು ಮೀಸಲಿಟ್ಟಿದ್ರು ದೇವೇಗೌಡರು. ಚೆನ್ನಮ್ಮರನ್ನ ಬಿಟ್ಟು ಇರ್ತಾ ಇರಲಿಲ್ಲ ದೇವೇಗೌಡರು. ಬಟ್ ಆದರೆ ಇವತ್ತಿನ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದರೆ ಒಂದು ಕೈಯನ್ನೇ ಕಳೆದುಕೊಂಡಿರುವಂತಹ ಪರಿಸ್ಥಿತಿ ದೇವೇಗೌಡರದ್ದು.